ಇವತ್ತು ನಮ್ಮ ಗುರುಕುಲ ರೆಸಿಡೆನ್ಷಿಯಲ್ ಸ್ಕೂಲ್ ದಾವಣಗೆರೆ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ GPL ಅಂತ ನಾವು ಟೂರ್ನಮೆಂಟ್ನ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸ್ತಿರ್ತೀವಿ. ಇದರ ಉದ್ದೇಶ ವರ್ಷವೆಲ್ಲ ಟೀಚರ್ಸು ಮಕ್ಕಳ ಜೊತೆ ಪೇರೆಂಟ್ ಜೊತೆ ಅವ್ರದೇ ಆದ ಸ್ಟ್ರಗಲ್ ಅಲ್ಲಿ ಇರ್ತಾರೆ. ಗೆಟ್ ಟುಗೆದರ್ ಒಂದು ಕಾಣಬೇಕು ಅಂದಾಗ ಈ ಒಂದು ಕ್ರೀಡಾಕೂಟಕ್ಕೆ ಪ್ರೋತ್ಸಾಹ ಇಟ್ಕೊಂಡ್ರೆ ಮಕ್ಕಳಲ್ಲೂ ಅದನ್ನ ಬರುತ್ತೆ ಅನ್ನೋದು ಒಂದು ನಮ್ಮೊಂದು ಥಾಟ್ ಇಟ್ಕೊಂಡು ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ನ ನಾವು ಆಯೋಜಿಸಿದೀವಿ. ಇದರಲ್ಲಿ ನಾವು ಏನು ಸೇಮ್ IPL ಅಲ್ಲಿ ಯಾವ ರೀತಿ ಬಿಡ್ ಮಾಡ್ತಾರೆ, ಯಾವ ರೀತಿ ಪ್ಲೇಯರ್ಸ್ಗಳನ್ನ ತಗೊಳ್ತಾರೆ, ಅದೇ ರೀತಿ ನಾವು ಪ್ಲೇಯರ್ಸ್ಗಳನ್ನ ಇದು ಮಾಡಿರ್ತೀವಿ. ಪೇರೆಂಟ್ಸ್ನು ಸಹಿತ ಬಹಳಷ್ಟು ನೂರಾರು ಪೇರೆಂಟ್ಸ್ಗಳು ಟೀಮ್ ಕೊಟ್ಟಿರ್ತಾರೆ. ಆದ್ರೆ ಆ ಪೇರೆಂಟ್ಸ್ಗಳನ್ನ ಅವರೇ ಟೀಮ್ ಮಾಡಂಗೆ ಒಂದು 6 ಟೀಮ್ನ ನಾವು ಸೆಲೆಕ್ಟ್ ಮಾಡಿದೀವಿ. ಇದೇ ರೀತಿ RCB, ಮುಂಬೈ, ಚೆನ್ನೈ, ಕಲ್ಕತ್ತಾ ಈ ರೀತಿಯಲ್ಲಿ ಟೀಮ್ನ ನಾವು ಸೆಲೆಕ್ಟ್ ಮಾಡಿ ಇವತ್ತೊಂದು ನೀವು ನೋಡ್ತಾ ಇದ್ದೀರಾ ಒಂದು ಟೂರ್ನಮೆಂಟ್ ರೀತಿಯಲ್ಲಿ ಆಯೋಜಿಸಿದೀವಿ. ಯಾಕಂದ್ರೆ ಇದೊಂದೆಲ್ಲ ಪೋಷಕರು ಮತ್ತೆ ಪೇರೆಂಟ್ಸು ಮಕ್ಕಳ ಜೊತೆ ಈ ರೀತಿ ಬೆರ್ತಾಗ ಮಾತ್ರ ಒಂದು ನಾವು ಆ ಮಕ್ಕಳ ರಿಸಲ್ಟ್ ನ ತರಕ್ಕೆ ಸಾಧ್ಯ. ಬೇರೆ ಅಕಾಡೆಮಿಕಲಿ ಮಕ್ಕಳಿಗೆ ಓದಿ 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 ಅನ್ನೋ ಇದರಲ್ಲಿ ಮಕ್ಕಳಿಗೆ ಒಂದು ಫ್ರೀಡಮ್ ಬೇಕಾಗುತ್ತೆ. ಮಕ್ಕಳಿಗೊಂದು ಸ್ಪೋರ್ಟ್ಸ್ ಅಲ್ಲಿ ನಾವು ಪೇರೆಂಟ್ಸ್ಗಳನ್ನೆಲ್ಲ ನೋಡೋಕ್ಕಾಗುತ್ತೆ. ಈ ಸ್ಪೋರ್ಟಿವ್ ಇದ್ದಾಗ ಮಾತ್ರ ಒಂದು ರಿಸಲ್ಟ್ ತರಕ್ಕೆ ಸಾಧ್ಯ ಅಂತೇಳಿ ಇದೆಲ್ಲ ಸಪೋರ್ಟ್ ಮಾಡಿದ ಮೀಡಿಯಾ ಪರ್ಸನ್ಸ್ ನಮ್ಮನ್ನ ಬಹಳಷ್ಟು ಈ ಕವರೇಜ್ ಮಾಡಿದ್ದಾರೆ. ಇದೊಂದು ಥಾಟ್ ಏನಂದ್ರೆ ಒಂದು ಗೋಲ್ ನ ರೀಚ್ ಆಗ್ಬೇಕು ಮಕ್ಕಳು ಅಂದ್ರೆ ಒಂದು ಟ್ರಯಾಂಗಲ್ ಇದ್ದಂಗೆ, ಒಂದ್ ಕಡೆ ಟೀಚರ್ಸ್, ಒಂದ್ ಕಡೆ ಪೇರೆಂಟ್ಸ್, ಇದು ಎರಡೂನು ಬೇಸ್ ನಮ್ ಚೆನ್ನಾಗಿದ್ರೆ ಮಕ್ಕಳು ಗೋಲ್ ರೀಚ್ ಆಗ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ GPL ಟೂರ್ನಮೆಂಟ್ ನ ನಾವು ಆಯೋಜಿಸಿದೀವಿ. ಇದು ನೋಡಿ ಒಂಥರ ದೊಡ್ಡದಾಗಿ ಟೂರ್ನಮೆಂಟ್ ರೀತಿಯಲ್ಲಿ ಆಗ್ತಾ ಇದೆ. ಎಲ್ಲಾ ಮೀಡಿಯಾ ಪರ್ಸನ್ಸ್ ಎಲ್ಲರೂ ಬಂದಿರೋದಕ್ಕೆ ಮತ್ತೆ ಪೇರೆಂಟ್ಸ್ಗೆ ಮತ್ತೆ ನಮ್ಮ ಸ್ಟಾಫ್ ಮೆಂಬರ್ಸ್ಗೆ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಗುರುಕುಲ ರೆಸಿಡೆನ್ಷಿಯಲ್ ಸ್ಕೂಲ್ ಪ್ರೆಸಿಡೆಂಟ್ ಅಬ್ದುಲ್ ಅಂತ. ಈಗ ತಾನೇ ನೋಡಿದ್ರಿ ನೀವು, RCB ವರ್ಸಸ್ ಮುಂಬೈ ಇತ್ತು. ಬಹಳ ರೋಚಕ ಮ್ಯಾಚ್ ಇತ್ತು. ಒಂದ್ ಬಾಲ್ಗೆ 4 ಬೇಕಿತ್ತು. ಅದರಲ್ಲಿ ಮುಂಬೈ ವಿನ್ ಆಗಿದೆ. ಅದರ ಕ್ಯಾಪ್ಟನ್ ನಾಗರಾಜ್ ಸರ್ ಇದ್ದಾರೆ. ಮುಂಬೈನ ಬಹಳಷ್ಟು ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಸೋತಿದ್ದಾರೆ. ಈಗ KKR ಮತ್ತೆ ಚೆನ್ನೈ ಆಡ್ತಾ ಇದ್ದಾರೆ. ಅದ್ರ ಮೇಲೆ ಯಾರು ಗೆಲ್ತಾರೋ ಅದು ಮುಂಬೈ ಮೇಲೆ ಫೈನಲ್ ಆಡ್ತಾರೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಸೊ ಇವತ್ತು ಶನಿವಾರ ನಾವು ಗುರುಕುಲ ವಸತಿಯುತ ಶಾಲೆಯಿಂದ ಗುರುಕುಲ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಮ್ಯಾಚ್ ಹಮ್ಮಿಕೊಂಡಿದೀವಿ. ಸೊ ಇದು ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಮತ್ತೆ ಮಕ್ಕಳಿಗೋಸ್ಕರ. ಸೊ ಮಕ್ಕಳು ವರ್ಷವಿಡೀ ಸ್ಟ್ರೆಸ್ ಆಗಿರ್ತಾರೆ, ಅಕಾಡೆಮಿಕ್ ಪಾರ್ಟ್ ಅಲ್ಲಿ ಬರೀ ಓದೋದ್ರಲ್ಲಿ ಅಷ್ಟೇ ಇರ್ತಾರೆ. ಸೊ ಈ ಒಂದು ಗೇಮ್ಸ್ ಗಳಿಂದ ಮಕ್ಕಳಿಗೆ ಗೊತ್ತಾಗುತ್ತೆ ಯಾವ ರೀತಿ IPL ಮ್ಯಾಚ್ ಆಡಿಸ್ತಾರೆ, ಯಾವ ರೀತಿ ಕ್ರಿಕೆಟ್ ಆಡಿಸ್ತಾರೆ, ಎಷ್ಟು ಜನ ಪ್ಲೇಯರ್ಸ್ ಇರ್ತಾರೆ, ಯಾವ ರೀತಿ ಒಂದು ಇದನ್ನ ಕ್ರಿಕೆಟ್ ನ ಟೀಮ್ ಮಾಡ್ತಾರೆ ಅನ್ನೋದನ್ನ. ಸೊ ಇದು ಯಾವ ರೀತಿ ನಾವು ಕ್ರಿಕೆಟ್ ಹೇಗೆ IPL ಮ್ಯಾಚ್ ಇರುತ್ತೋ ಅದೇ ರೀತಿ ನಮ್ ಗುರುಕುಲ ಸ್ಕೂಲಲ್ಲಿ ನಾವು ಆಯೋಜಿಸ್ಕೊಂಡಿದೀವಿ. ಸರ್ ನಮಸ್ತೆ, ನನ್ನ ಹೆಸರು ವಿನಯ್ ಅಂತ. ನಾವು ಕ್ರೀಡೆಯಿಂದ ಹಿಂದುಳಿದು ತುಂಬಾ ವರ್ಷ ಆಗಿತ್ತು. ಈಗ ಮಕ್ಕಳಿಂದ ನಾವು ಮತ್ತೆ ಬ್ಯಾಕ್ ಟು ಕ್ರಿಕೆಟ್ ಗೇಮ್ ಅಂತ ಬರಂಗಾಯ್ತು. ಇದನ್ನ ಗುರುಕುಲ ಸ್ಕೂಲಿಂದ ಆಯೋಜಿಸಿ ನಮ್ಮನ್ನು ಕರೆಸಿದ್ದಕ್ಕೆ ನಮಗೆ ತುಂಬಾ ಖುಷಿ ಆಗ್ತಿದೆ. RCB, MI, KKR, ರಾಜಸ್ಥಾನ್ ರಾಯಲ್ಸ್ ಈ ತರ ಒಂದು ಟೀಮ್ ಮಾಡ್ಬಿಟ್ಟು ಚೆನ್ನಾಗೆಲ್ಲ ಪ್ಲಾನ್ ಮಾಡಿದ್ದಾರೆ. ಖುಷಿ ಆಗುತ್ತೆ. ತುಂಬಾ ವರ್ಕ್ ಬಿಸಿ ಒಳಗಿರ್ತೀವಿ, ಎಲ್ಲದರಿಂದನೂ ದೂರ ಆಗಿರ್ತೀವಿ. ಈ ತರ ಬಂದು ಒಂದು ಪಾರ್ಟಿಸಿಪೇಟ್ ಮಾಡಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ, ಎನ್ಕರೇಜ್ ಆಗಿರುತ್ತೆ. ಇಲ್ಲಿ ತುಂಬಾ ಪೇರೆಂಟ್ಸ್ಗಳು ಫ್ರೆಂಡ್ ಆದ್ರು. ಅವರು ತುಂಬಾ ಜನ ಸ್ಟೇಟ್ ಲೆವೆಲ್ ಅಲ್ಲಿ ಕ್ಲಬ್ ಅಲ್ಲಿ ಚೆನ್ನಾಗಿ ಆಡೋರೆಲ್ಲರೂ ಪರಿಚಯ ಆದ್ರು. ಇದರಿಂದ ನಾವು ಪಾರ್ಟಿಸಿಪೇಟ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟ ಗುರುಕುಲ ಸ್ಕೂಲಿಗೆ ಧನ್ಯವಾದಗಳು. ನಮ್ಮ ಹೆಸರು ವಿನಯ್ ಅಂತ. Yeah, so excited to play to cricket. Actually, my daughter is studying from UKG. Given a great opportunity from Abdul sir and the management very well, and I'm so excited to play.